ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡೋದು ಸಿಲ್ವರ್ ಮೇಲೆ 2026 ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ. ಸೊ ಇವತ್ತಿನ ಕರೆಂಟ್ ರೇಟ್ ಪ್ರಕಾರ ನೋಡಿದ್ರೆ ಸಿಲ್ವರ್ 1 kg 2,51,000 ಇದೆ. ಸೊ ತುಂಬ ಬಿಗ್ ಬುಲ್ ರನ್ ಆಗ್ತಿದೆ, ಯಾಕಂದರೆ ಚೈನಾದವರು ಎಕ್ಸ್ಪೋರ್ಟ್ನ ಸ್ಟಾಪ್ ಮಾಡಿದ್ದಾರೆ. ಸೊ ಸಿಲ್ವರ್ದು, ಮತ್ತು ದೇ ಆರ್ ದ ಸೆಕೆಂಡ್ ಹೈಯೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಸಿಲ್ವರ್ ಆ್ಯಂಡ್ ಫಸ್ಟ್ ಮೆಕ್ಸಿಕೋ ಇದೆ. ಸೊ ಈ ಥರ ಎಲ್ಲ ಕಡೆ ವಾರ್ಸ್ ಆಗ್ತಿದೆ. ಸೊ ವೆಹಿಕಲ್ಸ್ಗೆಲ್ಲ ಸಿಲ್ವರ್ ಬೇಕೇ ಬೇಕು. ಸೊ ನೀವೇನ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಂಡ್ರೆ ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸ್ ಆಗಿರೋಕ್ಕೆ ಟ್ರೈ ಮಾಡಿ. ಸೊ ನೀವೇ ನೋಡಿದ್ದೀರಾ ಸಿಲ್ವರ್ದು ಒಂದು ಸಲ ತುಂಬ ಮೇಲೆ ಹೋಗೋದೆ, ತುಂಬ ಇಳಿಯುತ್ತೆ. ಸೊ ಇನ್ವೆಸ್ಟ್ ಮಾಡಿ ಅರೌಂಡ್ 20%. ನೀವೇನು ಅನ್ಕೊಂತಿರೋ ಜಸ್ಟ್ 20% ಇನ್ವೆಸ್ಟ್ ಮಾಡಿ, ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ದಟ್ಸ್ ಮೈ ಸಜೆಷನ್. ಸೊ ರೀಸೆಂಟಾಗಿ 1,94,000 ಹೊಡಿತು, ಆಮೇಲೆ 210 ನೋಡಿತು, 2,32,000 ಹೊಡಿತು. ಸೊ ಕರೆಂಟ್ ಡೇಟಲ್ಲಿ 2,51,000 ಇದೆ ಪ್ರೈಸು. ಸೊ ತಿರ್ಗಾ ಮೇಲಕ್ಕೆ ಹೋಗ್ಬೋದು ಅಂತ ಅನಲೈಸ್ ಮಾಡ್ತಿರೋ ಜನ, ಬಟ್ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿಬಿಟ್ಟು ನೀವು ಕಳ್ಕೊಳ್ಳೋದೆಲ್ಲ ಬೇಡ. ಸೊ ಡೈವರ್ಸ್ ಪೋರ್ಟ್ಫೋಲಿಯೋ ಇಡಿ. ಸೊ ಇನ್ವೆಸ್ಟ್ ಮಾಡಿ. ಸೊ 2026 ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತಿದ್ದಾರೆ. ತುಂಬ ಮೇಲೆ ಹೋಗ್ಬೋದು, ಕೆಳಗಡೆನೂ ಬೀಳ್ಬೋದು. ಸೊ ಆದಷ್ಟು ಜಸ್ಟ್ 20% ಆಫ್ ಯುವರ್ ಪೋರ್ಟ್ಫೋಲಿಯೋ ಮಾತ್ರ ಇನ್ವೆಸ್ಟ್ ಮಾಡಿ ಸಿಲ್ವರ್ ಮೇಲೆ 2026. ಆಲ್ ದಿ ಬೆಸ್ಟ್. ಮುಂದಿನ ವೀಡಿಯೋಲಿ ಸಿಗೋಣ. ಬಾಯ್.